ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೊರ್ವೆಹಾಳ ಬಳಿ ಉರುಳಿ ಬಿದ್ದ ಬಸ್, 15 ವಿದ್ಯಾರ್ಥಿನಿಯರಿಗೆ ಗಾಯ, ಓರ್ವ ವಿದ್ಯಾರ್ಥಿನಿಗೆ ಗಂಭೀರ ಗಾಯ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ಹೋರಾಟ ಸಮಿತಿಯಿಂದ ಪ್ರತಿಭಟನಾ ರ್ಯಾಲಿ, ಸಂಸದ ಕುಮಾರ್ ನಾಯಕ್ ಭಾಗಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಮಲತಾಯಿ ಧೋರಣೆ, ಶಿಕ್ಷಣ ಆರೋಗ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಹೋರಾಟ, ರಾಥೋಡ್. ಆರ್ಟಿಒ ವೃತ್ತದಿಂದ ಗಂಜ್ ವೃತ್ತದವರೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ 4 ಕೋಟಿ ರೂಪಾಯಿ ಅನುದಾನ, ತನಿಖೆಗೆ ಆಗ್ರಹಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಜುಲೈ 18ರಂದು ಸ್ಪರ್ಶ ಆಸ್ಪತ್ರೆಯಿಂದ ನಿವೃತ್ತ ಶಿಕ್ಷಕರಿಗೆ ಉಚಿತ ಮೂಳೆ ಕೀಲು ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರ, ರಾಜಶೇಖರ ಮುಷ್ಟೂರು. ಪಿಂಚಣಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ಸಮಿತಿಯಿಂದ ಸಂಸದರಿಗೆ ಮನವಿ. ಒಂದು ತಿಂಗಳ ಮೊಬೈಲ್ ರಿಪೇರಿ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಸಾರಿಗೆ ಬಸ್ ಸ್ಟೇರಿಂಗ್ ಕಟ್ ಆಗಿ ಪಲ್ಟಿಯಾಗಿದ್ದು ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮತ್ತೋರ್ವ ವಿದ್ಯಾರ್ಥಿನಿಗೆ ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ತಾಲೂಕಿನ ಸಗಮಕುಂಟ ಗ್ರಾಮದ ಬಳಿ ಘಟನೆ ಸಂಭವಿಸಿದೆ. ಸಾರಿಗೆ ಬಸ್ ಕೊರ್ವೆಹಾಳ ಗ್ರಾಮದಿಂದ ಸಗಮಕುಂಟ ಗ್ರಾಮ ಮಾರ್ಗವಾಗಿ ರಾಯಚೂರಿಗೆ ಬರುತ್ತಿದ್ದು ಎನ್ನಲಾಗಿದೆ. ಸಾರಿಗೆ ಬಸ್ ಮುಂದೆ ಚಲಿಸುತ್ತಿದ್ದು ಬೈಕಿಗೆ ಸೈಡ್ ಕೊಡುವ ವೇಳೆ ಬಸ್ನ ಸ್ಟೇರಿಂಗ್ ಕಟ್ ಆಗಿ ರಸ್ತೆ ಬಿಟ್ಟು ಜಮೀನಿಗೆ ಉರುಳಿ ಬಿದ್ದಿದೆ. ಈ 15 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಕೊರ್ವೆಹಾಳ ಗ್ರಾಮದ 9ನೇ ತರಗತಿ ವಿದ್ಯಾರ್ಥಿನಿ ಸಂಗೀತ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಮೇಡಮ್ ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟು ತಗ್ಗುಗುಂಡಿಗಳು ಬಿದ್ದರಿಂದ ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಪ್ರಯಾಣಿಕರು, ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಯಚೂರಿಗೆ ಏಮ್ಸ್ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಏಮ್ಸ್ ಹೋರಾಟ ಸಮಿತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಿ ಏಮ್ಸ್ ಹೋರಾಟದ ವೇದಿಕೆವರೆಗೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಜಿಲ್ಲೆಗೆ ಏಮ್ಸ್ ಘೋಷಣೆ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಕೂಡಲೇ ಮುಂಬರುವ ಬಜೆಟ್ನಲ್ಲಿ ಜಿಲ್ಲೆಗೆ ಏಮ್ಸ್ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ರು. ನಮಗೆ ಕೊಟ್ಟರೆ ನಿಮಗೆ ಉಳಿಗಾಲ, ಇಲ್ಲಾಂದ್ರೆ ನಾವು ನಿಮ್ಮನ್ನ 23ನೇ ತಾರೀಕಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ದೇಶದ ಸನ್ಮಾನ್ಯ ಹಣಕಾಸು ಸಚಿವರು ಇವತ್ತು ಬಜೆಟ್ ಮಂಡನೆ ಮಾಡಿಕೊಂಡಿದ್ದಾರೆ. ಆ ಬಜೆಟ್ ಅಲ್ಲಿ
ನಮ್ಮ ರಾಯಚೂರಿಗೆ ಏನ್ ಸಂತತವಾಗಿ ನಾವು ಜಿಲ್ಲೆಯಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತೇವೆ. ಇಲ್ಲ ಅಂತಂದ್ರೆ ನಾವು ನಿಮಗೆ ಹೇಳ್ತೇವೆ ಸರ್, ಪ್ರಾಮಿಸ್ ಮಾಡ್ತಾ ಇದ್ದೇವೆ. ಇದೇ ಬರ್ತಕ್ಕಂಥ ಆಗಸ್ಟ್ 6ನೇ ತಾರೀಕಿಗೆ ದಿಲ್ಲಿಯ ಜಂತರ ಮಂತರ ಪಾರ್ಲಿಮೆಂಟ್ ಅಲ್ಲಿ ನಮ್ಮೆಲ್ಲರ ಪರವಾಗಿ ನೀವು ಹೊರಗಡೆ ಹೋರಾಟ ಮಾಡ್ರಿ. ನಿಮಗೆ ಶಕ್ತಿ ತುಂಬಲು ನಾವು ಹೊರಗಡೆ ಹೋರಾಟ ಮಾಡ್ತೇವೆ. ಆರೋಗ್ಯರ ಯೋಜನೆ ಈ ಏಮ್ಸ್ ನಮ್ಗೆ ಬರಬೇಕು. ಇವತ್ತು ನಮ್ಮ ಬೇಕು ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ 796 ದಿನಗಳನ್ನು ನಡೆಯುತ್ತಿರುವ ನಿರಂತರ ಮೀಟರ್ಗಳಲ್ಲಿ ಸತ್ಯಾಗ್ರಹಕ್ಕೆ ಮುನ್ನುಗ್ಗುತ್ತಿರುವ ಏಮ್ಸ್ ಬೇಕು. ನಿಮಗೆ ಬೇಕು, ನಿಮಗೆ ಬೇಕು, ಎಲ್ರಿಗೆ ಬೇಕು, ರಾಜ್ಯರಿಗೆ ಬೇಕು, ಬೇಕು ನಿಮಗೆ ಬೇಕು, ನಿಮಗೆ ಬೇಕು, ರಾಜ್ಯರಿಗೆ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ. ಈ ವೇಳೆ ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಬಸವರಾಜ ಕಳಸ ಮಾತನಾಡಿ, ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ 797 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸಲಾಗಿದೆ. ಕಲ್ಯಾಣ ಕರ್ನಾಟಕದ ಸಂಸದರ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಹಾಗೂ ರಾಜ್ಯದ 5 ಜನ ಸಚಿವರು ಪಾರ್ಲಿಮೆಂಟಿನಲ್ಲಿ ಧ್ವನಿ ಎತ್ತಬೇಕು ಎಂದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ರಾಜ್ಯದ ಸಂಸದರು ಸಹ ಪಾರ್ಲಿಮೆಂಟ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡಿಸಬೇಕು. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದು ಏಮ್ಸ್ ಸೇರಿಸಬೇಕಾಗಿದೆ ಎಂದು ತಿಳಿಸಿದರು. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ವಿಶೇಷ ಸ್ಥಾನಮಾನ ನೀಡಿದೆ. ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷೆಯ ಪಟ್ಟಿಯಲ್ಲಿದೆ. ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡುವುದರ ಜೊತೆಗೆ ಏಮ್ಸ್ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರಕ್ಕೆ ಈ ಹೋರಾಟಕ್ಕೆ ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಸಂಸದ ಕುಮಾರ್ ನಾಯಕ್, ನಗರಸಭೆ ಸದಸ್ಯ ಜಯಣ್ಣ, ಸಾವಿತ್ರಿ ಪುರುಷೋತ್ತಮ, ಕೆ ಶಾಂತಪ್ಪ, ಶಿವಮೂರ್ತಿ, ನರಸಿಂಹಲು ಮಾಡಿಗಿರಿ, ಚಾಮರಸ ಮಾಲಿ ಪಾಟೀಲ್, ಅಶೋಕ್ ಕುಮಾರ್ ಜೈನ್, ಅನಿತಾ ಬಸವರಾಜ, ಎಸ್ ಮಾಯಪ್ಪ ವಕೀಲರು, ಎಸ್ ತಿಮ್ಮಾರೆಡ್ಡಿ ಜಾನ್ವೆಸ್ಲಿ, ಎಂಆರ್ ಬೇರಿ, ಜಸ್ವಂತರಾವ್ ಕಲ್ಯಾಣಕಾರಿ, ಗುರುರಾಜ್ ಕುಲಕರ್ಣಿ, ವೀರೇಶ್ ಸುಲೋಚನಾ ಸಂಘ, ಜಗದೀಶ್ ಪುರ್ತಿಬ್ಲಿ, ವೆಂಕಟರೆಡ್ಡಿ ದಿನ್ನಿ, ವೆಂಕೋಪ ಶೆಟ್ಟಿ ಹೊಸಪೇಟೆ, ಮೌನೇಶ್, ಮಲ್ಲಿಕಾರ್ಜುನ, ನೂರ್ ಶಹಬಾಸ್ ಸೇರಿದಂತೆ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸ್ಪರ್ಶ ಆಸ್ಪತ್ರೆ ಬೆಂಗಳೂರು ಇವರಿಂದ ಪ್ರತಿ ವರ್ಷದಂತೆ ನಿವೃತ್ತ ಶಿಕ್ಷಕರಿಗೆ ಉಚಿತ ಮೂಳೆ ಕೀಳು ಮರುಜೋಡಣೆ ಶಸ್ತ್ರಚಿಕಿತ್ಸಾ ಉಚಿತ ಶಿಬಿರವನ್ನು ಇದೇ ಜುಲೈ 18ರಂದು ನಗರದ ಸ್ಪರ್ಶ ಆಸ್ಪತ್ರೆಯ ತಪಾಸಣಾ ಕೇಂದ್ರದಲ್ಲಿ ನಡೆಸಲಾಗುತ್ತದೆ ಎಂದು ರಾಜಶೇಖರ ಮುಷ್ಟೂರು ಅವರು ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ನಿವೃತ್ತ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಹಿರಿಯ ಮೂಳೆ ತಜ್ಞರಾದ ಡಾಕ್ಟರ್ ರವಿಕುಮಾರ ಮುಕರ್ತಿಹಾಳ ಆಗಮಿಸಿ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಉಚಿತ ತಪಾಸಣೆ ನಡೆಸಲಿದ್ದಾರೆ. ಅಗತ್ಯ ಇರುವವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ. ಸಾರ್ವಜನಿಕರಿಗೆ ಉಚಿತ ತಪಾಸಣೆ ಮಾತ್ರ ನಡೆಸಲಾಗುತ್ತದೆ ಎಂದರು. ನಿವೃತ್ತ ಶಿಕ್ಷಕರು ಸಾರ್ವಜನಿಕರು ಉಚಿತ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಮೂಳೆ ಚಿಕಿತ್ಸೆ ತಜ್ಞರು ಇವರು ಮೂಳೆ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ತಜ್ಞರಾದ ಡಾಕ್ಟರ್ ರವಿಕುಮಾರ್ ಮುಕರ್ತಿಹಾಳ್ ಇವರು ನಿವೃತ್ತ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಿವೃತ್ತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರಿಗೆ ಉಚಿತ ತಪಾಸಣೆ ಅಲ್ಲದೆ ಉಚಿತ ಮೂಳೆ ಶಸ್ತ್ರಚಿಕಿತ್ಸೆ ಹಾಗೂ ಕೀಲು ಮರುಜೋಡಣೆ ಕಾರ್ಯಕ್ರಮದವರಿಗೆ, ಯಾಕಂದರೆ ಎಲ್ಲ ನಿವೃತ್ತ ಶಿಕ್ಷಕರಿಗೆ, ಅದು ಗ್ರಾಮೀಣ ಭಾಗದ ನಿವೃತ್ತ ಶಿಕ್ಷಕರಿಗೆ ಮತ್ತೆಲ್ಲರ ಸಾರ್ವಜನಿಕರಿಗೂ ಕೂಡ ಉಚಿತ ತಪಾಸಣೆ ಒಂದೇ ಇದೆ ಅವರಿಗೆ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಪತ್ರಿಕಾ ಮುಖಾಂತರ ಹೇಳುತ್ತಾ ಉಚಿತ ತಪಾಸಣಾ ಕಾರ್ಯಕ್ರಮದ ವಿವರ ದಿನಾಂಕ 18/7/2023 ಸಮಯ ಬೆಳಗ್ಗೆ 9:30ರಿಂದ 1:30 ಆದ್ದರಿಂದ ರಾಯಚೂರು ಜಿಲ್ಲೆಯ ವಾಸಿಗಳು, ನಗರವಾಸಿಗಳು ಹಾಗೂ ಉಚಿತ ತಪಾಸಣೆಯ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ ಅಂತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಯ ಬಯಸುತ್ತೇವೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಗೌಡ, ವೀರನಗೌಡ, ರಾಚನಗೌಡ ಕಲ್ಮಾಲ ಸೇರಿದಂತೆ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ, ಶಿಕ್ಷಣ, ಆರೋಗ್ಯ ಸೇರಿ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ ರಾಠೋಡ್ ಅವರು ನಿನ್ನೆ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಅಭಿವೃದ್ಧಿಗೆ ನಿರ್ಲಕ್ಷ್ಯ ವಹಿಸಿದೆ. ಸರ್ಕಾರದ ಗಮನ ಸೆಳೆಯಲು ಹೋರಾಟ ನಡೆಸಲಿ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ರಚನೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ರಾಜ್ಯದ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕದ ಕೊಡುಗೆ ಇದೆ, ಆದರೆ ಈ ಭಾಗದ ಅಭಿವೃದ್ಧಿಗೆ ಸ್ಪಂದನೆ ಇಲ್ಲ ಎಂದರು. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜನರು ಕೆಲಸವಿಲ್ಲದೆ ಗೂಳೆ ಹೋಗುತ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಳವಿದೆ. ಯುವಕರು ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದಾರೆ. ಶಿಕ್ಷಣದಿಂದ ಈ ಭಾಗದ ಜನರು ವಂಚಿತರಾಗುತ್ತಿದ್ದಾರೆ. ಮಕ್ಕಳು, ಯುವಕರು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಶಿಕ್ಷಣಕ್ಕೆ ಸರ್ಕಾರ ಆದ್ಯತೆ ನೀಡುತ್ತಿಲ್ಲವೆಂದು ದೂರಿದರು. ಚೌಡಮ್ಮ ಜೆರಾಕ್ಸ್ ಮೇಲೆ ಸೈನ್ ಮಾಡಿ ಸರೋಜಾ, ಭಾಗ್ಯ, ನೋಡಿ ಮೇಡಮ್. ಇಲ್ಲ ಸರ್, ಇಲ್ಲಿ ನೋಡಿ ಇಲ್ಲಿ ನೋಡಿ. ಕಾಕಾನು ಹೋಗ್ಬಿಟ್ರೆ ಕಾಗೆ ಅಂತ ನೋಡಿದ್ರೆ ಕಾಕ ಅಂತ ನಮ್ಮ ಮಗನ ಕಲ್ಲಾಗ್ತೀವಿ ಒಂದು ಅಷ್ಟೇ. ಅದಕ್ಕೆ ಏನ್ ಮಾಡ್ತೀವಿ ನಾವು ಹುಷಾರಾಗಿ ಹೇಳೋದು, ಅವನ ಕಲ್ಲಾಕ
ಕರ್ನಾಟಕ ಉದ್ಧಾರ ಮಾಡಕ್ಕೆ ಬರ್ತೀವಿ ಅಂತ ನಾವು ನಂಬ್ತೀವಿ. ನಿಮಗೂ ಮನವಿಗಳು ಕೊಡ್ತೀವಿ. ಕೊಟ್ಟು ನಾವೆಲ್ಲ ಸಾಕಾಗಿದ್ದೀವಿ. ಈಗ ಅದನ್ನು ಉದ್ಧಾರ ಮಾಡಿ. ನಮ್ಮ ಮಕ್ಕಳು ಓದಿದ್ದಾರೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಗುಳ್ಯಾಗ ಹೋಗ್ತಾವ್ರೆ, ಹೈದರಾಬಾದ್ ಹೋಗ್ತಾವ್ರೆ, ಮುಂಬೈ ಹೋಗ್ತಾವ್ರೆ, ಪುಣೆ ಹೋಗ್ತಾವ್ರೆ, ಗೋವಾ ಹೋಗ್ತಾವ್ರೆ, ಬೆಂಗಳೂರು ಹೋಗ್ತಾವ್ರೆ, ಇನ್ನು ಯಾವ್ದಾವ್ದೋ ಕಡೆ ಹೋಗ್ತಾವ್ರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಗುಳ್ಯಾವದಲ್ಲಿ. ಅವ್ರ ಮಕ್ಕಳು ಸ್ಕೂಲ್ ಓದ್ತಾರ ಅಲ್ಲಿ, ಅವ್ರ ಜೊತೆ ಚಪ್ಪಲಿ ಎತ್ಕೊಂಡು ತಿರ್ಗಾಡ್ತಾರೆ. ನಾನು ಗೋವಾದಲ್ಲಿ ಹೋಗಿ ಕೇಳಿದೆ, ಏನಪ್ಪ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಬಿಟ್ಟು ಬಂದಿದ್ದೀರಾ, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ನೋಡ್ತಾ ಇದ್ರೆ ಸಹ ಸಮುದ್ರ ದಂಡೆ ಚಪ್ಪಲಿ ಎತ್ಕೊಂಡು ತಿರ್ಗಾಡ್ತಾರೆ ನಮ್ಮ ಮಕ್ಕಳು. ಯಾವ ಸ್ಕೂಲ್ ಕಲಿಸ್ತಾ ಇಲ್ಲ ಅಂತಂದ್ರೆ, ನಮಗೆ ಹೊಟ್ಟೆ ತುಂಬಾ ಅನ್ನ ಇರುವಂತಲ್ಲಿ ಅವ್ರಿಗೆ ಎಲ್ಲಿ ಸ್ಕೂಲ್ ಕಳ್ಸೋಣ ಸ್ವಾಮಿ ನಾವು? ಈ ಮಾತುಗಳು ಸುಮಾರು ಬಂದಿದ್ದಾರೆ, ನಾವು ಕಣ್ಣಾರೆ ನೋಡಿದೀವಿ. ನೋಡಿ ಎಲ್ಲ ಕಡೆ ತಿರುಗಾಡಿ ಎಲ್ಲ ಮನವರಿಕೆ ಮಾಡ್ಕೊಂಡು ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ಕಟ್ಟಿದ್ದೀವಿ. ಇದನ್ನ ನಾವು ಇದರ ಮುಖಾಂತರ ಏನೇನು ಕೆಲಸ ಕಾರ್ಯ ಮಾಡಬೇಕು, ನನ್ನಿಂದ ಏನ್ ಸಹಾಯ ಆಗಬೇಕು, ನಮ್ಮಿಂದ ಸರ್ಕಾರಕ್ಕೆ ಏನ್ ಸಹಾಯ ಆಗಬೇಕು, ಸರ್ಕಾರದಿಂದ ನಮ್ಗೇನು ಸಹಾಯ ಆಗಬೇಕು ಅನ್ನೋದನ್ನ ನಾವು ಮಾಡಿಕೊಂಡು ಉದ್ಧಾರ ಆಗೋಣ ಅಂತ ನಾವು. ಉತ್ತರ ಕರ್ನಾಟಕವೆಂದರೆ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಎನ್ನುವಂತಾಗಿದೆ. ಸರ್ಕಾರದ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ನಿರ್ಲಕ್ಷ್ಯ ವಹಿಸಿದೆ. ಈ ಭಾಗದಲ್ಲಿನ ಜನರು ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಹೋಗಬೇಕಾಗಿದೆ. ಉತ್ತಮ ಆರೋಗ್ಯದ ಸೌಲಭ್ಯ ಒದಗಿಸಬೇಕಾಗಿದೆ ಎಂದರು. ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರದಲ್ಲಿ ಸಂಘಟನೆ ರಚನೆ ಮಾಡಿ ಹೋರಾಟದ ರೂಪುರೇಷೆಗೆ ಸಿದ್ಧತೆ ನಡೆಸಲಾಗುತ್ತದೆ ಎಂದರು. ಮತ್ತು ಜಿಲ್ಲಾಧ್ಯಕ್ಷರಾದ ಗೌಡ್ ಸರ್ ಆಗಿರ್ಬೋದು, ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಯಾದಗಿರಿಯಿಂದ ಬಂದಿದ್ದಾರೆ, ಪೂಜೆ ಅವರು, ಸ್ನೇಹ, ಸಪ್ನ, ಆಮೇಲೆ ಪಾರ್ವತಿ ಅವರು, ಮೀನಾಕ್ಷಿ ಅವರು, ಆಮೇಲೆ ಕಲೇಶ್ ಅವರು, ಭಾಗ್ಯಶ್ರೀ, ಆಮೇಲೆ ಅಂಬಮ್ಮ, ತಿಮ್ಮಪ್ಪ, ವೆಂಕಟೇಶ್ ಇವರೆಲ್ಲರೂ ಸಹಕಾರದಿಂದ ಇವತ್ತು ಹಮ್ಮಿಕೊಳ್ಳಲಾಗಿದೆ. 5 ಕರ್ನಾಟಕ ಸಂಘರ್ಷ ಸಮಿತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮತ್ತು ಸಂಸ್ಥಾಪಕರು ಆದ ವೆಂಕಟೇಶ್ ರಾಥೋಡ್ ಅವರಿಗೆ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿಸಿಕೊಳ್ಳಲು ಮತ್ತು ನನಗೆ ಈ ಸಂಸ್ಥೆ ಬಗ್ಗೆ ಬಹಳ ಸಹಾಯ ಮಾಡಿದೆ ಮತ್ತು ಇವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಾನು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಿಂದ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನಗೆ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರಗಳಿಗೆ, ಮೋಸ, ಸ್ತ್ರೀಯರಿಗೆ ನೀರಿನ ದೌರ್ಜನ್ಯ ಹಲವಾರು ನಾನು ಹೋರಾಡಿದ್ದೇನೆ. ಈಗ ನಾನು ಕಲ್ಯಾಣ ಕರ್ನಾಟಕ ಸಮಿತಿ ಬಗ್ಗೆ ಮಹಿಳಾ ಅಧ್ಯಕ್ಷರಾಗಿ, ರಾಜ್ಯ ಅಧ್ಯಕ್ಷರಾಗಿ ಆಗಿದ್ದೇನೆ. ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಮತ್ತು ಅವರ ಎದುರಿಸುತ್ತಿರುವ ಸವಾಲುಗಳನ್ನು ತಿಳಿದುಕೊಂಡು ಅವರಿಗೆ ನ್ಯಾಯ ಕೊಡಿಸಲು ನಾನು ಸದಾ ಅವರ ಮುಂದೆ ನಿಂತು ಹೋರಾಡುತ್ತೇನೆ. ಅಲ್ಲದೆ ನಾನು ಆಯ್ಕೆ ಮಾಡಿದ ಎಲ್ಲ ಕಲ್ಯಾಣ ಕರ್ನಾಟಕ ಸದಸ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಮತ್ತು ಮುಂದೆ ನಾವೆಲ್ಲರೂ ಸೇರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಜನರ ಮುಂದೆ ಸಮಸ್ಯೆಗಳು ಭರವಸೆಯನ್ನು ನೀಡುತ್ತಾ ಇದ್ದೇನೆ. ನನಗೆ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದಕ್ಕೆ ಬಹಳ ಸಂತೋಷವಾಗಿದೆ ಮತ್ತು ಸಂಸ್ಥಾಪಕರು ವೆಂಕಟೇಶ್ ರಾಥೋಡ್, ಸದಸ್ಯರುಗಳು ಮತ್ತು ನನ್ನ ಎಲ್ಲ ಅಕ್ಕ ತಂಗಿಯರುಗಳು ತುಂಬಾನೇ ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ಶಾಂತಾ ಕುಲಕರ್ಣಿ, ವಿಜಯಲಕ್ಷ್ಮಿ, ಮೀನಾಕ್ಷಿ, ಸುಷ್ಮಾ, ಸ್ನೇಹ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ. ಗುರು ಪೂರ್ಣಿಮಾ ಇದೇ ದಿನಾಂಕ 21/7/2024 ರವಿವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನದಾಸೋಹ. ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾಯಿ ಕಿರಣ್ ಆದನು. ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗದಲ್ಲಿರುವಂತಹ ಸಾಯಿ ಮಂದಿರ ಧರ್ಮಾಧಿಕಾರಿ, ಸಂಸ್ಥಾಪಕ ಧರ್ಮಾಧಿಕಾರಿ. ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ ಗುರು ಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗುತ್ತೆ. ಈ ಗುರು ಪೂರ್ಣಿಮಾ 21 ಜುಲೈ ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮಗಳಿರುತ್ತದೆ. ಕಳೆದ ವರ್ಷ ಸರಿಸುಮಾರು 15,000 ಮೇಲ್ಪಟ್ಟು ಭಕ್ತಾದಿಗಳು ಬಂದು ಬಾಬಾರ ದರ್ಶನ ಪಡೆದುಕೊಂಡು ಮಧ್ಯಾಹ್ನ 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇತ್ತು. ಈ ಗುರು ಪೂರ್ಣಿಮೆಯನ್ನು ಅದೇ ಥರ ಬಾಬಾರ ಆಶೀರ್ವಾದದಿಂದ ಆಚರಣೆ ಮಾಡಲಾಗುತ್ತಿದೆ. ರಾಯಚೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾಯಿ ಭಕ್ತಾದಿಗಳು, ಸಾರ್ವಜನಿಕರು ಬಂದು ಆ ಬಾಬಾರ ದರ್ಶನ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಗುರು ಪೂರ್ಣಿಮಾ ಅತ್ಯಂತ ವಿಶೇಷ ದಿನ. ಗುರುವಿನ ದರ್ಶನ ನಾವೆಲ್ಲರೂ ಮಾಡುವಂಥದ್ದು. ಇಲ್ಲೇ ಅಲ್ಲ, ಎಲ್ಲಾದರೂ ಹೋಗಿ ಗುರುವಿನ ದರ್ಶನ ಪಡೆದುಕೊಳ್ಳಬೇಕು.
ಅದರಲ್ಲಿ ಸಾಯಿಬಾಬಾ ಕಲಿಯುಗದ ಕರೆದರೆ ಬರುವಂಥ ಯಾರಾದರೂ ಇದ್ದರೆ ಆ ಬಾಬಾನೇ ಅಂತ ಒಂದು ಭಗವಂತನ ದರ್ಶನ ತಾವೆಲ್ಲರೂ ಪಡೆದುಕೊಂಡು ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಿಂತುಕೊಳ್ತೇನೆ. ಓಂ ಸಾಯಿರಾಮ್. ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611993999 ಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Bubble, bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5, 6, 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ನಗರದ ವಾರ್ಡ್ ನಂಬರ್ 28, 30 ಮತ್ತು 31ರ ಆರ್ಟಿಒ ವೃತ್ತದಿಂದ ಗಂಜ್ ವೃತ್ತದವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ವಿವಿಧ ಕಾಮಗಾರಿಗಳ ನಿರ್ಮಾಣಕ್ಕೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಅಪೆಂಡಿಕ್ಸ್ ಇ ರಲ್ಲಿ ಒಟ್ಟು 4.75 ಕೋಟಿ ಹಣ ಮಂಜೂರಾಗಿದ್ದು, ಕಾಮಗಾರಿ ಅಪೂರ್ಣವಾಗಿದ್ದು, ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ನಡೆಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಗರದ ವಾರ್ಡ್ ನಂಬರ್ 28, 30 ಮತ್ತು 31ರಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 2021-22ನೇ ಸಾಲಿನಲ್ಲಿ 4.75 ಕೋಟಿ ಬಿಡುಗಡೆ ಮಾಡಿದ್ದು, ವಾರ್ಡ್ ನಂಬರ್ 28ರ ಎಲ್ಪಿಎಸ್ ನಗರ, ವಾರ್ಡ್ ನಂಬರ್ 30ರ ಸಿಯಾ ತಾಲಾಬ್, ವಾರ್ಡ್ ನಂಬರ್ 31ರ ಸುಕಾಣಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಹಣ ಬಿಡುಗಡೆಯಾಗಿದೆ. ಕಾಮಗಾರಿ ಮಾಡದೆ ಬಿಲ್ ಎತ್ತುವಳಿ ಮಾಡಲಾಗಿದೆ ಎಂದು ದೂರಿದರು. ವಾರ್ಡ್ ನಂಬರ್ 28ರಲ್ಲಿ ಸಿಸಿ ರಸ್ತೆ ಮಾಡಲು, ವಾರ್ಡ್ ನಂಬರ್ 30ರಲ್ಲಿ ಸಿಸಿ ರಸ್ತೆ ಚರಂಡಿ ಮಾಡಿಲ್ಲ. ಆರ್ಟಿಒ ಸರ್ಕಲ್ದಿಂದ ಗಂಜ್ ಸರ್ಕಲ್ವರೆಗೆ ಸಿಸಿ ರಸ್ತೆ ಮಾಡಿದೆ ಎಂದು ಸುಳ್ಳು ಹೇಳಿ ಕೋಟ್ಯಾಂತರ ಹಣ ಲೂಟಿ ಮಾಡಿದ್ದಾರೆಂದು ಆರೋಪಿಸಿದರು. ವಾರ್ಡ್ ನಂಬರ್ 31ರ ಸುಕಾಣಿ ಕಾಲೋನಿಯಲ್ಲಿ 11 ಗಲ್ಲಿಗಳಿದ್ದು, ಕೇವಲ 3ರಲ್ಲಿ ಸಿಸಿ ರಸ್ತೆ ಮಾತ್ರ ಮಾಡಿದ್ದಾರೆ. ಚರಂಡಿ ಕಾಮಗಾರಿ ಮಾಡಿಲ್ಲ. ಲೋಕೋಪಯೋಗಿ ಇಲಾಖೆಯು ಗುತ್ತಿಗೆದಾರರಿಗೆ 4.75 ಕೋಟಿ ಪಾವತಿ ಮಾಡಿದ್ದಾರೆಂದು ದೂರಿದರು. ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಬೇರೆ ಬಡಾವಣೆಯ ಭಾವಚಿತ್ರಗಳನ್ನು ತೋರಿಸಿ ಬಿಲ್ಲು ಎತ್ತುವಳಿ ಮಾಡಿದ್ದಾರೆ. ಕೂಡಲೇ ವಿಶೇಷ ತನಿಖೆ ತಂಡ ರಚನೆ ಮಾಡಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು. ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪಿಡಬ್ಲ್ಯೂಡಿ ಇಲಾಖೆಯಿಂದ ಅಪ್ಡೇಟ್ ಇ ಯಲ್ಲಿ
ಒಟ್ಟು 4.75 ಕೋಟಿ ಹಣ ಮಂಜೂರಾಗಿದ್ದು ಸದರಿ ಇಲಾಖೆಯವರು ಅಪೂರ್ಣ ಕಾಮಗಾರಿ ಮಾಡಿರುವ ಬಗ್ಗೆ ದೂರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಾಣ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಅನುಸಾರವಾಗಿ ಈ ಮೇಲಿನ ವಿಷಯದಲ್ಲಿ ರಾಯಚೂರು ನಗರದ ವಾರ್ಡ್ ನಂಬರ್ 28, 30 ಮತ್ತು 31ರಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಭಿವೃದ್ಧಿ ಮಾಡಲು ನಂಬರ್ 5054 ಅಪ್ಡೇಟ್ ವರ್ಷ 21-22ನೇ ಸಾಲಿನಲ್ಲಿ 4,75,00,000 ಅಕ್ಷರದಲ್ಲಿ 4,75,00,000 ಮೊತ್ತ ಬಿಡುಗಡೆ ಮಾಡಲಾಗಿದ್ದು, ಈ ಮೊತ್ತದಲ್ಲಿ ಮೇಲಿನ 3 ವಾರ್ಡ್ಗಳಾದ ವಾರ್ಡ್ ನಂಬರ್ 28 LBS ನಗರ ಮತ್ತು ವಾರ್ಡ್ ನಂಬರ್ 30 ಸೇತಲ, ವಾರ್ಡ್ ನಂಬರ್ 31 ಸುಲ್ಕಾಣಿ ಕಾಲುವೆಯಲ್ಲಿ ಕಾಮಗಾರಿಗಳಾದ CC ರಸ್ತೆ, CC ಚರಂಡಿ ಅಭಿವೃದ್ಧಿ ಮಾಡಲು ಹಣ ಬಿಡುಗಡೆ ಮಾಡಲಾಗಿತ್ತು. ಮುಂದುವರಿದ ಸದರಿ ವಾರ್ಡ್ ನಂಬರ್ 28ರಲ್ಲಿ CC ರಸ್ತೆ ಎಲ್ಲಿ ಹಾಕಿದರೂ ಗೊತ್ತಿಲ್ಲ. ವಾರ್ಡ್ ನಂಬರ್ 30 ಈ ಜಿಲ್ಲಾಧ್ಯಕ್ಷ ಖಲೀಲ್ ಪಾಷಾ, ರಾಜಯ್ಯ ಸ್ವಾಮಿ, ಜಾಫರ್, ಬಂದೆ ನವಾಜ್ ಫಾರೂಕ್, ತಾಹಿರ್ ಪಾಷಾ, ಸೈಯದ್ ಮನ್ಸೂರ್, ಮನ್ನಾನ್, ಕಾಸಿಂ ಸಾಬ್ ಸೈ, ಅಬ್ದುಲ್ ಅಬೀಬಾ, ಜಲಾಲ್ ಸಾಬ್, ಮುಖಿಯಾರ್, ಮರಿಲಿಂಗ, ಸುದರ್ಶನ ರೆಡ್ಡಿ, ರೆಹಮಾನ್, ಪಾಂಡುರಂಗ, ಮೌಲಾ ಸಾಬ್, ಚಂದ್ರು, ಶಾಕೀರ, ಈರಣ್ಣ, ಬುರಾನಾ ಸಾಬ್, ಲಿಂಗಪ್ಪ, ವಲಿ, ಬಾಬು, ಕದೀರ್, ಅಂಜಿ, ಬುಜ್ಜಿ, ಹಸನ್, ನರಸಿಂಹಲು, ಈರೇಶ, ಸೈಯದ್ ಚಾಂದ, ಬಾಬಾ ಫಕೀರುದ್ದೀನ್, ಗುರು, ಬಾಬಾ, ಗುಂಡು ಸೇರಿದಂತೆ ಅನೇಕರಿದ್ದರು. ನಿವೃತ್ತ ಪಿಂಚಣಿದಾರರಿಗೆ 1,000ರಿಂದ 7,500 ರೂಪಾಯಿ ಪಿಂಚಣಿ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರಿ ಪಿಂಚಣಿದಾರರ ಹೋರಾಟ ಸಮಿತಿ ಸಂಸದರಾದ ಜಿ. ಕುಮಾರ್ ನಾಯಕರವರಿಗೆ ಮನವಿ ನೀಡಿ ಆಗ್ರಹಿಸಿತು. ಇಪಿಎಒ 95 ಪಿಂಚಣಿದಾರರ ಸಂಘದಿಂದ ಸಂಸದರಿಗೆ ಮನವಿ ನೀಡಿ ಕೇಂದ್ರದಲ್ಲಿ 78 ಲಕ್ಷ ಪಿಂಚಣಿ ನೌಕರರಿದ್ದು, ರಾಜ್ಯದಲ್ಲಿ 27 ಲಕ್ಷ ಪಿಂಚಣಿ ನೌಕರರಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ 30ರಿಂದ 35 ವರ್ಷದವರೆಗೆ ಸೇವೆ ಸಲ್ಲಿಸಿದ ನಿವೃತ್ತಿ ಪಿಂಚಣಿಯಾಗಿ 1,170 ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದಾರೆ. ಕೌಶಾರಿ ಕಮಿಟಿ ಈಗಾಗಲೇ ವರದಿ ನೀಡಿ ಕನಿಷ್ಠ 3,000 ರೂಪಾಯಿ ಪಿಂಚಣಿ ಶಿಫಾರಸು ಮಾಡಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವ ಪಿಂಚಣಿ ಹಣದಲ್ಲಿ ಆರೋಗ್ಯ ಸೇವೆಗಳು ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಕಾರಣ ಸಂಸತ್ನಲ್ಲಿ ಪಿಂಚಣಿದಾರರ ಪರವಾಗಿ ಧ್ವನಿ ಎತ್ತಿ ದೇಶದ ಪಿಂಚಣಿದಾರರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಸಂಘಟನೆ ಸದಸ್ಯರಾಗಿದ್ದೀವಿ. ನಮಗೆ ಎಲ್ಲರಿಗೆ ಕನಿಷ್ಠ 1,000ರಿಂದ 1,200 ರೂಪಾಯಿ 7,500 ರೂಪಾಯಿಗೆ ಪೆನ್ಷನ್ ಬರ್ತಾ ಇದೆ. ನಾವು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸಂಘಟನೆಯ ಕಮಾಂಡರ್ ಅಶೋಕ್ ರಾವತ್ ಅಂತ ಒಂದು ಆದೇಶ ಪಟ್ಟಿದ್ದಾರೆ. ಎಲ್ಲ ಕಡೆ ಇತ್ತೀಚೆಗೆ ಜನರಲ್ ಎಲೆಕ್ಷನ್ನಲ್ಲಿ ಎಷ್ಟು ಜನ MPs ಎಲೆಕ್ಟ್ ಆಗಿದ್ದಾರೋ, ಪಕ್ಷ ಭೇದವಿಲ್ಲದೆ ಯಾವುದೇ ಪಕ್ಷದವರಲ್ಲಿ ನೀವು ಹೋಗಿ ಅವ್ರು ಸಂಪರ್ಕ ಮಾಡಿ ನಮ್ಮ ಸಮಸ್ಯೆಗಳೇನಿವೆ ಈ ಸಮಸ್ಯೆಗಳ ಕುರಿತು ನಮ್ಮ ಒಂದು ನ್ಯಾಯ ಒದಗಿಸಲಿಕ್ಕೆ ಪಾರ್ಲಿಮೆಂಟ್ನಲ್ಲಿ ನೀವು ಪ್ರಶ್ನೋತ್ತರ ಅವಧಿಯಲ್ಲಿ ತೆಗೆದುಕೊಂಡು ನಮಗೆ ನ್ಯಾಯ ಸಿಗಲಿಕ್ಕೆ ನೀವು ಎಲ್ಲರಿಗೆ ಮನವಿ ಪತ್ರ ಕೊಡಬೇಕಂತ ಹೇಳಿದರು. ಅದೇ ರೀತಿಯಾಗಿ ನಿನ್ನೆ ನಾವು ಸಂಪರ್ಕ ಮಾಡಿದಾಗ ಇವತ್ತು 11:30 ಬರಲಿಕ್ಕೆ ಹೇಳಿದರು. ಬಂದಿದ್ವಿ, ನಮ್ಮ ಸಮಸ್ಯೆಗಳೆಲ್ಲ ಮನವಿ ಪತ್ರ ಅವ್ರು ಕೊಟ್ಟಿದ್ವಿ. ಅವ್ರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಪಾರ್ಲಿಮೆಂಟಲ್ಲಿ ಪ್ರಶ್ನೋತ್ತರ ಕೇಳ್ತೀವಿ ಅಂತೇಳಿ. ಪ್ರಶ್ನೆ ಕೇಳಿದರೆ ನಮ್ಗೆ ಭಾಳ ಸಂತೋಷ, ನಾವು ವಿಶ್ವಾಸ ಇಟ್ಟುಕೊಂಡಿದ್ವಿ ತಪ್ಪದೆ ಅವ್ರ ಕಡೆ ನಮಗೆ ಒಂದು ನ್ಯಾಯ ಸಿಗ್ತದೆ ಅಂತೇಳಿ. ಇಂಥವರು ಪಾರ್ಲಿಮೆಂಟಲ್ಲಿ 540 ಜನ ಏನಾದರೂ ಎಲ್ಲರೂ ಪ್ರಶ್ನೋತ್ತರಗಳು ಕೇಳಿದರೆ ನಮಗೊಂದು ನ್ಯಾಯ ಸಿಗೋದು ಅಂತ ಭರವಸೆ ಇದೆ. ಈ ರೀತಿಯಾಗಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಅಕಸ್ಮಾತ್ ನಮ್ಮ ಇದಕ್ಕೆ ಪ್ರತಿಫಲ ಸಿಗುತ್ತಂತೆ ನಾವು ಈ ವಯಸ್ಸಿನಲ್ಲಿ ಇಡೀ ವಯಸ್ಸಿನಲ್ಲಿ ಸಾಯೋವರೆಗೆ ನಾವು ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಹೋರಾಟನೇ ನಮ್ಮ ಜೀವ. ಯಾಕಂದರೆ ಎಲ್ಲಿವರೆಗೆ ಹೋರಾಟ ಅಂದರೆ ಗೆಲ್ಲುವರೆಗೆ ಹೋರಾಟ ಅಂತ ನಮ್ಮದೊಂದು ಇದಿದೆ. ಅದರ ಪ್ರಕಾರ ಹೇಳಿದ್ವಿ, ಅವ್ರು ಮಾಡ್ತಂತ ವಿಶ್ವಾಸ ಇಟ್ಟುಕೊಂಡಿದ್ವಿ. ಅಕಸ್ಮಾತ್ ಏನಾದರೂ ನಮಗೆ ಆಗಿಲ್ಲ ಅಂದರೆ ಮುಂದೆ ನಾವು ಬಿಡೋದಿಲ್ಲ. ನಾವು ಯಾರೇ ಇರಲಿ, ಯಾವ ಅಧಿಕಾರಿ ಇರಲಿ, ನಾವು ಮತ್ತೆ ಈಗ ನಾವು ಇನ್ನೇ ಮಧ್ಯಾಹ್ನ ಹೇಳಿ ಸಲ ಎಷ್ಟೇ ಸಂಖ್ಯೆಯಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಇದ್ದೀವಿ. ನಾವು 100 ಸಂಖ್ಯೆಯಲ್ಲಿ ಸೇರಿ ತೀಕ್ಷ್ಣವಾದ ಹೋರಾಟ ಮಾಡಿ ತಯಾರಿದ್ದೀವಿ. ಈ ರೀತಿ ಇವತ್ತು ಒಂದು ಹೋರಾಟ ಆಯಿತು ನಾವು ಅಂದ್ಕೊಂಡಿದ್ದೀವಿ. ನಿಮಗೆಲ್ಲ ಪ್ರಶ್ನೆ ಅವ್ರಿಗೆಲ್ಲ ಧನ್ಯವಾದಗಳು. ಮನವಿ ಸ್ವೀಕರಿಸಿದ ಸಂಸದ ಜಿ. ಕುಮಾರ್ ನಾಯಕ್ ಮಾತನಾಡಿ, ಈ ಕುರಿತು ಸಂಸತ್ನಲ್ಲಿ ಧ್ವನಿ ಎತ್ತುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲ ಪಕ್ಷದ ಸಂಸದರಿಗೂ ಮನವಿ ನೀಡಲಾಗುತ್ತದೆ ಎಂದ ಸಂಘದ ಅಧ್ಯಕ್ಷ ಗುಂಡಪ್ಪ ಹೇಳಿದರು. ಹೋರಾಟದ ಸಮಿತಿಯ ಪದಾಧಿಕಾರಿಗಳಿದ್ದರು. ಇಂದು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸಿಂಧನೂರಿನಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಕೌಶಲ್ಯ ದಿನಾಚರಣೆ ಕಾರ್ಯಕ್ರಮ ಮತ್ತು ಇದರ ಜೊತೆಯಲ್ಲಿ ನಿರುದ್ಯೋಗ ಯುವಕರಿಗೆ 1 ತಿಂಗಳ ಮೊಬೈಲ್ ರಿಪೇರಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮುಖ್ಯ ಕಚೇರಿ ಮೈಸೂರಿನಿಂದ ಆಗಮಿಸಿದ
ಜಡಿ ಟೆನ್ನಿಸ್ ಚೌಹಾನ್ ಸಮುದಾಯ ಆಧಾರಿತ ಕಾರ್ಯಕ್ರಮ ಮುಖ್ಯಸ್ಥರು ತರಬೇತಿಗೆ ಚಾಲನೆ ನೀಡಿ ಮಾತನಾಡಿ, ಈ ದಿನ ವಿಶೇಷವಾದ ದಿನ. ಈ ನಮ್ಮ ಯುವಕರಿಗೆ ಈ ದಿನದಂದು ಇಡೀ ತಿಂಗಳು ತಾವುಗಳು ಈ ಒಂದು ಮೊಬೈಲ್ ರಿಪೇರಿ ತರಬೇತಿ ಪಡೆದುಕೊಂಡು ನಿಮ್ಮದೇ ಸ್ವಂತ ಬಿಸಿನೆಸ್ ಮಾಡುವ ಮೂಲಕ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ತಾವುಗಳು ಕಡಿಮೆ ಮಾಡಿದಂತೆ ಆಗುತ್ತದೆ ಮತ್ತು ಇಂದು ಸರ್ಕಾರಗಳಿಂದ ಸಾಲ ಸೌಲಭ್ಯಗಳು ಸಾಕಷ್ಟು ಇವೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಮುದ್ರಾ ಯೋಜನೆ ಇತ್ಯಾದಿ ಸ್ಕೀಮ್ಗಳು ನಿಮ್ಮಂಥ ಉದ್ದಿಮೆದಾರರಿಗಾಗಿಯೇ ಇವೆ. ಅವುಗಳ ಸಹಾಯ ಪಡೆದುಕೊಳ್ಳಿ ಎಂದರು. ನಿಮ್ಮ ಉಜ್ವಲ ಭವಿಷ್ಯ ಕಟ್ಟಲು ಸಂಸ್ಥೆಯು ಇಂಥ 17 ನಿರುದ್ಯೋಗಿ ಯುವಕ ಯುವತಿಯರನ್ನು ಹಾಗೂ ಗ್ರಾಮೀಣ ಭಾಗದ ರೈತರನ್ನು ಹಾಗೂ ರೈತ ಮಹಿಳೆಯರನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ತರಬೇತಿಗಳನ್ನು ಸಂಸ್ಥೆಯು ಆಯೋಜನೆ ಮಾಡುತ್ತಿದೆ. ಈ ಭಾಗದ ಯುವಕ ಯುವತಿಯರು ಆದಾಯ ಗಳಿಸುವಂಥ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವುದಾಗಿದೆ ಮತ್ತು ಎಲ್ಲರೂ ಈ ಸಮಾಜದಲ್ಲಿ ಘನತೆ ಗೌರವದಿಂದ ಬದುಕುವುದನ್ನು ಸಂಸ್ಥೆ ಬಯಸುತ್ತದೆ. ಈ ತರಬೇತಿಗಳನ್ನು ಪಡೆದುಕೊಂಡು ಇತರೆ ತರಬೇತಿಗಳ ಕುರಿತು ನಿಮ್ಮ ಗ್ರಾಮಗಳ ಸಮುದಾಯಕ್ಕೆ ತಿಳಿಸಬೇಕು ಎಂದರು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದವರು ಮಾತನಾಡಿ, ಸಂಸ್ಥೆಯು ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನೀಗುವ ಈ ಒಂದು ತರಬೇತಿ ಈ ಭಾಗದಲ್ಲಿ ನಡೆಸುತ್ತಿರುವುದು ತುಂಬಾ ಸಂತೋಷದಾಯಕವಾಗಿದೆ. ನೀವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ದಿನಾಲು ಈ ಒಂದು ತರಗತಿಗೆ ಹಾಜರಾಗಿ ಚೆನ್ನಾಗಿ ಕಲಿತುಕೊಳ್ಳಿ ಎಂದು ಹೇಳಿದರು. ಕೌಶಲ್ಯ ವಿದ್ಯಾರ್ಥಿಗಳಲ್ಲಿ ಏನಂದರೆ ಅವರಿಗೆ ಅವ್ರ ಹತ್ರ ಒಂದು ಸ್ಕಿಲ್ ಅನ್ನೋದು ಇಲ್ಲ. ಕೆಲವರಿಗೆ ರೈಟಿಂಗ್ ಇಲ್ಲ, ಕೆಲವರಿಗೆ ರೀಡಿಂಗ್ ಇಲ್ಲ, ಕೆಲವೊಬ್ಬರು ವರ್ಕಿಂಗ್ ಕೆಪಾಸಿಟಿ ಇಲ್ಲ. ಆ ಥರ ಸ್ಟೂಡೆಂಟ್ಸಲ್ಲಿ ಇದೆ. ನಾವು ಅಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಡ್ತಾ ಇರ್ತೀವಿ. ಎಕ್ಸಾಂಪಲ್ ಒಂದ್ಸಲ ಲೈಫ್ ಬಾಯ್ ಸೋಪ್ ಕಂಪನಿ ಏನಂತಂದರೆ ಒಂದು ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಂದರೆ ಮಷೀನ್ ಏನು ಮಾಡ್ತಿತ್ತು ಅಂದರೆ ಸೋಪ್ನ ತಗೊಂಡಿತ್ತು, ಪ್ಯಾಕ್ ಮಾಡ್ತಿತ್ತು. 10 ಸೋಪಲ್ಲಿ ಒಂದು ಸೋಪ್ನ ಪ್ಯಾಕ್ ಮಾಡ್ತಿದ್ದಿಲ್ಲ, ಬರೀ ಕವರ್ ಬರ್ತಿತ್ತು. ಖಾಲಿ ಸೋಪ್ ಬರ್ತಿದ್ದಲ್ಲ, ಬರೀ ಪ್ಯಾಕ್ ಬರ್ತಿತ್ತು. 10 ಸೋಪಲ್ಲಿ ಒಂದು ಸೋಪ್ ಆ ಥರ ಆಗ್ತದೆ. ಇದು ಮಷೀನಲ್ಲಿ ಫಾಲ್ಟ್ ಇದೆ ಅಂತೇಳಿ ಕಂಪನಿಯಲ್ಲಿ ದೊಡ್ಡ ಬೇಕಾದಾಗ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತೇಳಿ ದೊಡ್ಡ ಇಂಜಿನಿಯರ್ ಆಗ್ತದೆ. ಎಲ್ಲ ಇಂಜಿನಿಯರ್ಸ್ ಬಂದು ಮಿಷಿನ್ಗೆ ಇರ್ತಾರೆ, ಏನು ಫಾಲ್ಟ್ ಆಗ್ತಾಯಿದೆ ನೋಡೋಣ. ಆಮೇಲೆ ಅದು ಸಾಲ್ವ್ ಆಗಿಲ್ಲ. ಸಾಲ್ವ್ ಆಗಲಾರ್ದಾಗ ಅವ್ರೇನು ಮಾಡೋದು, ಕಂಪ್ನಿಯವ್ರು ಏನು ಮಾಡೋದು, ಇದಕ್ಕೆ ಅಂತೇಳಿ ಒಂದು ಪೋಸ್ಟ್. ಅತಿಥಿಗಳಾಗಿ ಆಗಮಿಸಿದ ನಗರದ ಸಿಟಿ ಮರ್ಚೆಂಟ್ರಾ ಬ್ಯಾಂಕಿನ ಸಂಸ್ಥಾಪಕರಾದ ಯಮನೂರವರು ಮಾತನಾಡಿ, ತಾವೆಲ್ಲರೂ ಈ ಫೀಲ್ಡ್ ಆಯ್ಕೆ ಮಾಡಿಕೊಂಡು ಬಂದಿದ್ದೀರಿ, ತುಂಬಾ ಸಂತೋಷ. ಇದನ್ನು ತಾವುಗಳು ಎಷ್ಟು ಶ್ರದ್ಧೆಯಿಂದ ಕಲಿಯುತ್ತೀರೋ ಅಷ್ಟು ನಿಮಗೆ ಇದರ ಪೂರ್ಣ ಚಿತ್ರ ಗೊತ್ತಾಗುತ್ತೆ. ಸಮಯವನ್ನು ನೋಡದೆ ನಿರಂತರ ಇರುವಷ್ಟು ಸಮಯವನ್ನು ನೀವು ತುಂಬಾ ಇಂಟ್ರೆಸ್ಟ್ ತೋರಿಸಿದರೆ ಅತಿ ವೇಗವಾಗಿ ಮತ್ತು ಚೆನ್ನಾಗಿ ಕಲಿಯಬಹುದು. ಈ ಅವಕಾಶ ಸಂಸ್ಥೆ ನೀವಿರುವಲ್ಲಿಯೇ ತೆಗೆದುಕೊಂಡು ಬಂದಿದೆ. ಇದರ ಸದುಪಯೋಗ ಪಡೆದುಕೊಂಡು ಉದ್ಯೋಗ ಮಾಡಿರಿ ಎಂದರು. ಜೀವನ ಆಧಾರಿತ ಅಲ್ಲೇ 2013ರಲ್ಲಿ ಶುರು ಮಾಡಿ ಬೇರೆ ಬೇರೆ ರೀತಿ ಟ್ರೈನಿಂಗ್ಸ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾವು ಮಾಡಿರೋ ಪ್ರಕಾರ ಕೌಶಲ್ಯದ ತುಂಬ ಕೊರತೆ. ಈಗ ನಾವಿಂದು ಮರಾಠಿಯಿಂದ ಮುಂಚೆ ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲಿ 12 ಜನ ಬಂದಿದ್ದಾರೆ. ಸೊ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಆರ್ ಆಲ್ ಸೆಕೆಂಡ್ PUC ಡ್ರಾಪ್ ಔಟ್. ಸೊ ಸೆಕೆಂಡ್ PUC ಆದಮೇಲೆ ಡ್ರಾಪ್ ಔಟ್ ಆಗಿದೆ. ಕೆಲವರು 10th ಆದಮೇಲೆ ಡ್ರಾಪ್ ಔಟ್ ಆಗಿದೆ, ಮುಂದೆ ಹೋಗಿಲ್ಲ. ಜಮೀನು ಚೆನ್ನಾಗಿದೆ ಅಲ್ಲ, ಎವರೇಜ್ ಆಗಿ ಆಲ್ಮೋಸ್ಟ್ 5 to 6 acres ಲ್ಯಾಂಡ್ ವಾಟರ್ ಇಶ್ಯೂ. ಸೊ ಆಲ್ಮೋಸ್ಟ್ ಎಲ್ಲರೂ ಗುತ್ತಿಗೆ ಕೊಟ್ಟಿದ್ದಾರೆ ಯಾರು, ಅದಕ್ಕೆ ಸ್ವಲ್ಪ ದುಡ್ಡು ಬರುತ್ತೆ. ಬಟ್ ಅದಾದಮೇಲೆ ಯಾಕೆ ಮುಂದೆ ಓದಕ್ಕೆ ಹೋಗಿಲ್ಲ ಅಂದರೆ ಓದಕ್ಕೆ ಇಷ್ಟ ಇಲ್ಲ, ಆಸೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ರೀತಿ ಸಾಕಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ನಾವು ಇದೆಲ್ಲ ಸರ್ವೆ ಮಾಡ್ತಾನೆ ಇರ್ತೀವಿ ಡಿಸ್ಟ್ರಿಕ್ಟ್ ವೈಸ್. ಇನ್ಫ್ಯಾಕ್ಟ್ ರಾಯಚೂರಲ್ಲಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ನೋಡಿದ್ರೆ ಅರೌಂಡ್ 35% ಅನ್ಎಂಪ್ಲಾಯ್ಮೆಂಟ್ ಇದೆ. ಸೊ 35% ಯೂತ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು. ಸೊ 100ರಲ್ಲಿ 35 ಯೂತ್ ಅಂದರೆ ಯಾವ ಕೆಲಸ? ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಉಪನ್ಯಾಸಕರಾದ ಶಿರೋಜಾ ಪಾಷರವರು ಮಾತನಾಡಿ, ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ನಿಮಗೆ 1 ತಿಂಗಳು ಊಟ ವಸತಿ ಉಚಿತವಾಗಿ ವ್ಯವಸ್ಥೆ ಮಾಡಿ ನಿಮ್ಮನ್ನು ಒಬ್ಬ ನಿರುದ್ಯೋಗಿಯಿಂದ ಉದ್ಯೋಗಿಯಾಗಿ ಮಾಡುವ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಎಂದರು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ ಬಸವರಾಜ ಅಧ್ಯಕ್ಷರು ನ್ಯೂ ಭಾರತ ಪತ್ತಿನ ಸಹಕಾರಿ ಬ್ಯಾಂಕ್ ಇವರು ಮಾತನಾಡಿ, ಮನುಷ್ಯನಲ್ಲಿ ಒಂದಿಲ್ಲೊಂದು ಕಲೆಯನ್ನು ತನ್ನೊಳಗೆ ಉದುಗಿಟ್ಟುಕೊಂಡಿರುತ್ತಾನೆ.
ಅದನ್ನು ಹೊರಹಾಕಲು ಈ ಸಂಸ್ಥೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಯುವಕರ ಬಾಳನ್ನು ಬೆಳಗಿಸುವ ಕಾರ್ಯಕ್ಕೆ ಸಂಸ್ಥೆಯು ನೀರುಣಿಸುವ ಕಾಯಕ ಮಾಡುತ್ತಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿರುವ ಈ ಸಂಸ್ಥೆ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರ ಎಂದರು. ಸಂಸ್ಥೆಯ ವ್ಯವಸ್ಥಾಪಕರಾದ ಸುರೇಶ್ ರವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು. ಸ್ವಾಗತವನ್ನು ಅನ್ನಪೂರ್ಣ ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ವಿನಾಯಕ ಆರ್ ಅವರು ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನು ಭೀಮಯ್ಯ ನಡೆಸಿದರು. ಸಂಸ್ಥೆಯ ಸಿಬ್ಬಂದಿಗಳಾದ ಲಿಂಗಪ್ಪ, ಈರಣ್ಣ, ರಾಜೇಶ್, ರಾಮಕೃಷ್ಣ, ತರಬೇತಿಗೆ ಬಂದ ಕಲಿಕಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರ್ವೆಹಾಳ ಬಳಿ ಉರುಳಿ ಬಿದ್ದ ಬಸ್, 15 ವಿದ್ಯಾರ್ಥಿನಿಯರಿಗೆ ಗಾಯ, ಓರ್ವ ವಿದ್ಯಾರ್ಥಿನಿಗೆ ಗಂಭೀರ ಗಾಯ. ಏಮ್ಸ್ ಮಂಜೂರಾತಿಗೆ ಆಗ್ರಹಿಸಿ ಹೋರಾಟ ಸಮಿತಿಯಿಂದ ಪ್ರತಿಭಟನಾ ರ್ಯಾಲಿ, ಸಂಸದ ಕುಮಾರ್ ನಾಯಕ್ ಭಾಗಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಮಲತಾಯಿ ಧೋರಣೆ, ಶಿಕ್ಷಣ ಆರೋಗ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಹೋರಾಟ ರಾಥೋಡ್. ಆರ್ಟಿಒ ವೃತ್ತದಿಂದ ಗಂಜ್ ವೃತ್ತದವರೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ 4 ಕೋಟಿ ರೂಪಾಯಿ ಅನುದಾನ, ತನಿಖೆಗೆ ಆಗ್ರಹಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಜುಲೈ 18ರಂದು ಸ್ಪರ್ಶ ಆಸ್ಪತ್ರೆಯಿಂದ ನಿವೃತ್ತ ಶಿಕ್ಷಕರಿಗೆ ಉಚಿತ ಮೂಳೆ ಕೀಲು ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರ, ರಾಜಶೇಖರ ಮುಷ್ಟೂರು. ಪಿಂಚಣಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ಸಮಿತಿಯಿಂದ ಸಂಸದರಿಗೆ ಮನವಿ. ಒಂದು ತಿಂಗಳ ಮೊಬೈಲ್ ರಿಪೇರಿ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.